बेळगाव कॅम्पमधील हजरत पीर हट्टी असाद खान दर्गा संबंधित जमिनीबाबत न्यायालयाने परत देण्याचे आदेश दिलेले असतानाही त्या आदेशाचे पालन न केल्याबद्दल बेळगाव उपविभागीय अधिकाऱ्यांच्या विरोधात मुस्लिम फोरमने जिल्हाधिकारी कार्यालयासमोर आंदोलन केले। बेळगाव जिल्हाधिकारी कार्यालयात दाखल झालेल्या मुस्लिम फोरमच्या पदाधिकाऱ्यांनी उपविभागीय अधिकाऱ्यांच्या भूमिकेचा निषेध नोंदवत घोषणाबाजी करत आंदोलन केले। यावेळी बोलताना IA मुल्ला यांनी सांगितले की बेळगावच्या नानावडी भागामध्ये बेळगाव कॅम्प येथील हजरत पीर हट्टी असाद खान दर्गाची 22 गुंठे मालमत्ता नोंदणीकृत आहे। मात्र काही लोक कायद्याच्या विरोधात आपला हक्क सांगत आहेत आणि ही जमीन बेकायदेशीररित्या ताब्यात घेतली आहे। ಈಗ ಉಪಸ್ಥಿತ ಧರ್ನಾದಲ್ಲಿ ಶಕೀಲ್ ವಕೀಲ್ ಸಾಹೇಬ್ರೆ, ಇಮ್ತಿಯಾಜ್ ಮುಜಾವರ್ ಅವರೇ, ಉಮರ್ ಮುಜಾವರ್ ಅವರೇ, ಎಲ್ಲ ಹಟ್ಟಿ ಅಸಾದ್ ಖಾನ್ ದರ್ಗಾದ ಮುಜಾವರ್ ಅವರು ಮತ್ತೆ ಮುಸಲ್ಮಾನ್ ಫೋರಮ್ದವರು ಎಲ್ಲರಿಗೆ ಸ್ವಾಗತ ಮಾಡ್ತೇನೆ। ನಾವು ಎಲ್ಲ ವಕೀಲರು, ನಮ್ಮ ಇವರು ನದಾಫ್ ಅಡ್ವೊಕೇಟ್ ಅವರು, ನಾವು ಈಗ ಯಾಕೆ ಬಂದೇವು ಅಂತ ಅಂದ್ರೆ ನಮ್ಮ ವಕ್ಫ್ ಪ್ರಾಪರ್ಟಿ ಮುಲ್ಲಾವರೇ ಬರ್ರಿ, ಈಗ ಹಟ್ಟಿ ಅಸಾದ್ ಖಾನ್ ದರ್ಗಾದು ಪ್ರಾಪರ್ಟಿ ರಿಜಿಸ್ಟರ್ ಪ್ರಾಪರ್ಟಿ ಇದೆ, ಸರ್ವೆ ನಂಬರ್ 34/11 22 ಗುಂಟಾಸ್ ನಾನಾವಡಿ ಬೆಳಗಾಂನಲ್ಲಿ ಇದೆ। ಅದು ಬಾಂಬೆ ಪಬ್ಲಿಕ್ ಟ್ರಸ್ಟ್ ನಲ್ಲಿ ರಿಜಿಸ್ಟರ್ ಇದೆ ಮತ್ತೆ ಗ್ಯಾಜೆಟ್ ನೋಟಿಫಿಕೇಶನ್ ಸುಧಾ ಆಗಿದೆ। ಈ ಗಲ್ಲಾವಸ್ತಾ ಕಂಪನಿ ಏನೈತಿ ಮಿಸಸ್ ಆದಮ್ ರಿಯಾಲಿಟೀಸ್ ಪಾರ್ಟ್ನರ್ಸ್ ಲಿಮಿಟೆಡ್ ಅವರು ಓನರ್ಶಿಪ್ ಇಲ್ಲಿಗಲಿ ಕ್ಲೇಮ್ ಮಾಡಿಕತ್ತಾರ। ನಾವು ವಕ್ಫ್ ಬೋರ್ಡ್ ಗೆ ಕೇಸ್ ಹಾಕಿದ್ರು 157 ಇನ್ಕ್ವೈರಿ ನಂಬರ್ 157 ಆಫ್ 2011 ವಕ್ಫ್ ಬೋರ್ಡ್ CO ಅವರು ಆರ್ಡರ್ ಮಾಡಿದ್ರಿ, ಇಲ್ಲಿಗಲ್ ಆಕ್ಯುಪೇಷನ್ ಐತಿ ಇವ್ರದ್ದು, ಇದು ತೆಗಿಬೇಕು, ಇವ್ರು ಏನು ಕಬ್ಜಾ ಏನೈತಿ ಅಲ್ಲ ಅನ್ಆಥರೈಸ್ ಐತಿ, ಇಲ್ಲಿಗಲ್ ಐತಿ, ಗೈರ್ ಕಾನೂನಿ ಐತಿ, ಅದು ತೆಗಿಬೇಕು। ಮತ್ತೆ ಎಲ್ಲಾ ಪ್ರಾಪರ್ಟಿ ಏನೈತಿ ಅವ್ರ ವಕ್ಫ್ ಇನ್ಸ್ಟಿಟ್ಯೂಷನ್ಗೆ ಹಟ್ಟಿ ಅಸಾದ್ ಖಾನ್ ದರ್ಗಾಗೆ ರಿಸ್ಟೋರ್ ಮಾಡಬೇಕು ಅಂತ ಆರ್ಡರ್ ಆಗೈತಿ ಮೊದಲು। ಈಗ ಮ್ಯಾಟರ್ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾಂ ಕಡೆ ಮ್ಯಾಟರ್ ಪೆಂಡಿಂಗ್ ಐತಿ। ಅವರು 54 ನಲ್ಲಿ ವಕ್ಫ್ ಆಕ್ಟ್ 1995 ನಲ್ಲಿ ಏನು ಆರ್ಡರ್ ಮಾಡಿದಾರಲ್ಲ, ಅದು BC ಸಾಹೇಬ್ ಬಂದ್ರು, ಅದು ಇವರು ವಕ್ಫ್ ಆಕ್ಟ್ 1955 ಪ್ರಕಾರ ನೀವು ಆರ್ಡರ್ ಮಾಡಬೇಕು। ಅಸಿಸ್ಟೆಂಟ್ ಕಮಿಷನರ್ ಇವರು ಅಸಿಸ್ಟೆಂಟ್ ಕಮಿಷನರ್ ಆರ್ಡರ್ ಮಾಡ್ತಾ ಇಲ್ಲ, ಮತ್ತೆ ಕಬ್ಜಾ ಕೊಡ್ಲಿಕ್ಕೆ ತಯಾರಿಲ್ಲ, ಎಲೆಕ್ಷನ್ ಮಾಡ್ಲಿಕ್ಕೆ ತಯಾರಿಲ್ಲ। ನಾವು ಭೇಟಿಯಾಗಿದ್ದೀವಿ, ನಮ್ಮ ಪ್ರಕಾರ ನಮ್ ಜೊತೆ ವ್ಯವಹಾರ ಸರಿಯಾಗಿ ಇಲ್ಲ। ಅವರು ಈಸ್ ಆಂಟಿ ವಕ್ಫ್, ಅಸಿಸ್ಟೆಂಟ್ ಕಮಿಷನರ್ ಈಸ್ ಆಂಟಿ ವಕ್ಫ್, ಮತ್ತೆ ಕರ್ನಾಟಕ ಸರ್ಕಾರದ ವಿರುದ್ಧ ಕಾರ್ಯ ಮಾಡಿಕತ್ತಾರು। ನಾವು ಸೆಕ್ರೆಟರಿ ಆಕ್ಚುಲ್ ನೋಡಿದ್ದು KPCC ಸೆಕ್ರೆಟರಿ ಲೀಗಲ್ ಸೆಲ್, ನಾವು ನಮ್ಗೆ ಕಿಮ್ಮತ್ ಕೊಡ್ಲಿಲ್ಲ ಅಸಿಸ್ಟೆಂಟ್ ಕಮಿಷನರ್, ಮತ್ತೆ ಆರ್ಡರ್ ಏನ್ ಮಾಡಿದ್ರು DC ಸಾಹೇಬ್ರು, ಅವರು ತೆಗಿಬೇಕು, ಅದು ರಿಜಿಸ್ಟೋರ್ ಮಾಡ್ಬೇಕು, ಎಲೆಕ್ಷನ್ ಮಾಡ್ಬೇಕು ಅಂತ ಆರ್ಡರ್ ಮಾಡಿದ್ರಲ್ಲ, ಅದೇ ಆರ್ಡರ್ ಪ್ರಕಾರ ಅವ್ರು ನಡೀಲಿಲ್ಲ, ಮತ್ತೆ ರೆಸ್ಪೆಕ್ಟ್ ಕೊಡ್ಲಿಲ್ಲ, ಆರ್ಡರ್ ರೆಸ್ಪಾನ್ಸ್ ಕೊಡ್ಲಿಲ್ಲ, ಮತ್ತೆ ಹೈಕೋರ್ಟ್ ನಲ್ಲಿ ಮ್ಯಾಟರ್ ಪೆಂಡಿಂಗ್ ಅದಾವು, ಆ ತರನಲ್ಲಿ ಅವ್ರಿಗೆ ಸ್ಟೇ ಸಿಗ್ಲಿಲ್ಲ। ಇನ್ನೂ ಪ್ರಕಾರ 3 ಕೇಸಸ್ ಹಾಕಿದ್ರು ಅವರು ವಕ್ಫ್ ನಲ್ಲಿ, ಅದು ನಮ್ ಫೇವರ್ ನಲ್ಲಿ ಆಗೈತಿ, ಹಟ್ಟಿ ಅಸಾದ್ ಖಾನ್ ದರ್ಗಾ ಫೇವರ್ ನಲ್ಲಿ ಆಗೈತಿ। ಅವರ ಮಾಲೀಕ ಅವ್ರ ಹಕ್ಕ ಐತಿ, ಅವ್ರ ಈ ಪ್ರಾಪರ್ಟಿನಲ್ಲಿ ಸರ್ವೆ ನಂಬರ್ 34/11 ನಲ್ಲಿ ಅವ್ರ ಪ್ರಾಪರ್ಟಿ ಐತಿ, ಓನರ್ಶಿಪ್ ಅವ್ರ ಪ್ರಾಪರ್ಟಿಯಲ್ಲಿ ಡಿಸಿಷನ್ ವಕ್ಫ್ ಟ್ರೈಬ್ಯುನಲ್ ಅವರು ಡಿಸಿಷನ್ ಕೊಟ್ಟಿದ್ದಾರೆ। ಆ ಆರ್ಡರ್ಗೆ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾಂ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ತಯಾರು ಇಲ್ಲ, ಕಬ್ಜಾ ಕೊಡ್ಲಿಕ್ಕೆ ತಯಾರು ಇಲ್ಲ। ನೋಟಿಸ್ ಕೊಟ್ಟಿದ್ರು ಅವ್ರಿಗೆ, ಇಬ್ರು ಪಾರ್ಟಿ ಅವ್ರಿಗೆ 25 ತಾರೀಕು ಒಳಗ ನೀವು ಎಲ್ಲಾ ಡೀಟೇಲ್ಸ್ ಕೊಡ್ಬೇಕು, ಇಷ್ಟೇ ಐತಿ ಏನೈತಿ ಹೈಕೋರ್ಟ್ ನಲ್ಲಿ ಕಾನೂನು ಪ್ರಕಾರ ಏನು ಸ್ಟಾಟಸ್ ಐತಿ, ನಾವು ಎಲ್ಲಾ ಕೊಟ್ಟಿದ್ದೇವೆ। ಹೈಕೋರ್ಟ್ ಆರ್ಡರ್ ನಲ್ಲಿ CPC 1062/25 ಕರ್ನಾಟಕ ಹೈಕೋರ್ಟ್ ಬೆಂಚ್ ಅಟ್ ಧಾರವಾಡ ಅವ್ರು ಕೇಸ್ ಹಾಕಿದ್ರು, ವಕ್ಫ್ ಟ್ರೈಬ್ಯುನಲ್ ಜಜ್ಮೆಂಟ್ ಸರ್ಟಿಫೈಡ್ ಮಾಡ್ಲಿಕ್ಕೆ ಕೇಸ್ ಹಾಕಿದ್ರು। ಅಲ್ಲೇ ಸುಧಾ
ಅವ್ರಿಗೆ ಸ್ಟೇ ಸಿಗ್ಲಿಲ್ಲ, ಎಂಟ್ರಿ ಮಾಡಲ್ ಸಿಗ್ಲಿಲ್ಲ. ಈ ಗೌರ್ಮೆಂಟ್ ಕಬ್ಜಾ ಕೊಡಬಾರ್ದು ಅಂತ ಏನು ಆರ್ಡರ್ ಇಲ್ಲ. ಈ ಪರಿಸ್ಥಿತಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಾನೂನಿಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ತಯಾರಿಲ್ಲ, ಹೈಕೋರ್ಟ್ ಜಡ್ಜ್ಮೆಂಟ್ಗೆ ಸುಧಾ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ತಯಾರಿಲ್ಲ. ಇಂಥ ಆಫೀಸರ್ಗೆ ನಮ್ಗೆ ಬೇಕಾಗಿಲ್ಲ. ಅಂತಿಮ ಆಫೀಸರ್ ಇರು ಕಾನೂನು ಪ್ರಕಾರ ವಕ್ಫ್ ಆಕ್ಟ್ 55 ನಲ್ಲಿ ಅವರು ಆರ್ಡರ್ ಮಾಡಬೇಕಾಗಿತ್ತು ರಿಸ್ಟೋರೇಷನ್ ಆಫ್ ದಿ ವಕ್ಫ್ ಪ್ರಾಪರ್ಟೀಸ್. ಅವ್ರು ಮಾಡಲಿಕ್ಕೆ ತಯಾರಿಲ್ಲ. DC ಸಾಹೇಬರು ಆರ್ಡರ್ ಮಾಡಿದ್ದಾರೆ, ಅವ್ರಿಗೆ ಲೀಗಲ್ ओपिनियन तಗೊಂಡು. या प्रसंगी शकील, इफ्तियाज मुजावर, उमर मुजावर, AB मुजावर, SQ मुजावर यांच्यासह इतर कार्यकर्तेही उपस्थित होते. संकल्प शिंदे, KMM मराठी, बेळगाव.